ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಒಂದಾನೊಂದು ಸಮಯದೊಳಗೆ ಇಂದ್ರ ತನ್ನ ಸಂಪತ್ತಿನ ಮದದಿಂದ ಮೆರೆಯುವಂಥ ಸಂದರ್ಭದೊಳಗೆ ಪರಮಾತ್ಮ ಶಿವಲೋಕಕ್ಕೆ ಹೋಗಿ ಮರಳಿ ಬರ್ತಾ ಇರ್ತಕ್ಕಂಥ ದುರ್ವಾಸ ಮುನಿಗಳಿಗೆ ಆ ಪರಮಾತ್ಮ ಏನು ಮಾಡ್ತಾನಂದ್ರೆ ಒಂದು ರುದ್ರಾಕ್ಷಿ ಮಾಲೆಯನ್ನು ಕೊಡ್ತಾನೆ. ಅದನ್ನು ತೆಗೆದುಕೊಂಡು ಬಂದು ಆ ಇಂದ್ರನಿಗೆ ಕೊಟ್ಟರೆ ಒಳ್ಳೆಯದಾಗಲಿ ಅಂತಕ್ಕಂಥ ಉದ್ದೇಶದಿಂದ ದುರ್ವಾಸ ಮುನಿಗಳು ಆ ಮಾಲೆಯನ್ನು ಕೊಟ್ಟಾಗ ಅಹಂಕಾರ ಗರ್ವಿತನಾಗಿರ್ತಕ್ಕಂಥ ಇಂದ್ರ ಏನು ಮಾಡ್ತಾನಂದ್ರೆ ಆ ಕೊಟ್ಟಂಥ ಮಾಲೆಯನ್ನು ತನ್ನ ಆನೆಯಾಗಿರ್ತಕ್ಕಂಥ ಐರಾವತದ ಸೊಂಡಿಲಿನೊಳಗೆ ಕೊಟ್ಟಾಗ ಆ ಆನೆ ಆ ರುದ್ರಾಕ್ಷಿ ಮಾಲೆಯನ್ನು ಹರಿದು ಹಾಕ್ತದೆ. ಇದರಿಂದ ಕೋಪಗೊಂಡಂತಹ ದುರ್ವಾಸ ಮುನಿಗಳು ಆ ಇಂದ್ರನಿಗೆ ಶಾಪವನ್ನು ಕೊಡ್ತಾರೆ, ನಿನ್ನ ಸಂಪತ್ತೆಲ್ಲ ಸಮುದ್ರದ ಪಾಲಾಗಲಿ ಅಂಥೇಳಿ. ಆವಾಗ ಆ ಇಂದ್ರನಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತು ಸಹಿತ ಸಮುದ್ರದ ಪಾಲಾಗ್ತದೆ. ಮತ್ತು ಅವನಿಗೆ ಪಶ್ಚಾತ್ತಾಪ ಆದ ನಂತರ ಮತ್ತೆ ಬಂದು ದುರ್ವಾಸ ಮುನಿಗಳ ಕಾಲಿಗೆ ಬಿದ್ದು ಬೇಡ್ಕೊತಾನ, ಯಾಕ್ರಿ ನಾ ಮಾಡಿದ ತಪ್ಪಾಗೈತಿ, ಇದಕ್ಕೆ ಪರಿಹಾರ ಹೇಳ್ರಿ ಅಂತಂದಾಗ, ಇಲ್ಲ ನೀನು ಯಾವ ದಿವಸ ಆ ಜಗನ್ಮಾತೆ ರಾಜರಾಜೇಶ್ವರಿಯ ರೂಪದೊಳಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ಸ್ತುತಿ ಮಾಡ್ತೀಯಲ್ಲ, ಅವಾಗ ನಿನಗೆ ಈ ಸಂಪತ್ತೆಲ್ಲವೂ ಅದೇ ಸಮುದ್ರದಿಂದ ಹೊರಗೆ ಬರ್ತೈತಿ ಅಂಥೇಳಿ ಆ ಪರಿಹಾರದ ಉಪಾಯವನ್ನು ತಿಳಿಸಿದಾಗ ಇಂದ್ರ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಮಹಾಲಕ್ಷ್ಮಿ ತಾಯಿ ವರ ಕೊಟ್ಟಂಥ ದಿನ ಈ ಒಂದು ವರಮಹಾಲಕ್ಷ್ಮಿಯ ಆ ಋತವನ್ನು ಆಚರಣೆ ಮಾಡ್ತಕ್ಕಂಥ ದಿನ ಆಗೈತಿ. ಅದಕ್ಕೆ ಇವತ್ತಿನ ದಿವಸ ಆ ಇಂದ್ರ ಬಹಳ ಸುಂದರವಾಗಿ ತಾಯಿಯನ್ನು ವರ್ಣನೆ ಮಾಡ್ತಾನೆ. ಅದಕ್ಕೆ ನಾವು ನೀವೆಲ್ಲರೂ ಅದನ್ನು ಶ್ರವಣ ಮಾಡಿ ಆ ವರಮಹಾಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂದ್ರ ಬಹಳ ಸುಂದರವಾಗಿ 8 ನುಡಿಗಳೊಳಗೆ ಆ ಮಹಾಲಕ್ಷ್ಮಿಯನ್ನು ಸ್ತುತಿ ಮಾಡ್ತಾನೆ. ನಮಸ್ತೇಶು ಮಹಾಮಾಯೆ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಮುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾರ್ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾ ಅಲಂಕಾರ ಭೂಷಿತೆ ಜಗತ್ಸಿತೆ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಿ ಅಷ್ಟಕ್ಯ ಸ್ತೋತ್ರಂ ಯಂ ಪಠೇದ್ ಭಕ್ತಿಮಾನ್ನರಂ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಂ ಯಂ ಪಠೇ ನಿತ್ಯಂ ಧನಧಾನ್ಯ ಸಮನ್ವಿತಂ ತ್ರಿಕಾಲಂ ಯಂ ಪಠೇ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮೀರ್ಭವೇ ನಿತ್ಯಂ ಪ್ರಸನ್ನ ವರದಾ ಶುಭಾಂ ಇತಿ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ. ಇಂತಹ ಅತ್ಯಂತ ಅದ್ಭುತವಾದಂಥ ಈ ಮಹಾಲಕ್ಷ್ಮಿಯ ಆ 8 ಅವತಾರಗಳ ವರ್ಣನೆಯನ್ನು ಮಾಡಿರ್ತಕ್ಕಂಥ ಇಂದ್ರನಿಗೆ ಆ ಜಗನ್ಮಾತೆ ರಾಜರಾಜೇಶ್ವರಿ ಏನು ಮಾಡ್ತಾಳಂದ್ರೆ ಅಷ್ಟೈಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾಳೆ. ಅದಕ್ಕೆ ದೇವಿಯ ಮಹಾತ್ಮೆಯಲ್ಲಿಯೂ ಸಹಿತ ಮೊಟ್ಟ ಮೊದಲನೇ ಅವತಾರ ಯಾರ್ದು ಬರ್ತೈತಿ ಅಂತಂದ್ರೆ ಆ ಜಗನ್ಮಾತೆಯಾಗಿರ್ತಕ್ಕಂಥ ರಾಜರಾಜೇಶ್ವರಿಯ ರೂಪದೊಳಗಿರ್ತಕ್ಕಂಥ ಆ ಶ್ರೀ ಅಂದ್ರೆ ಮಹಾಲಕ್ಷ್ಮಿಯ ಅವತಾರವೇ ಮೊಟ್ಟ ಮೊದಲನೇ ಅವತಾರ ಅಂಥೇಳಿ ಆ ಚಿದಾನಂದ ಅವಧೂತರು ಬರೆದಿರ್ತಕ್ಕಂಥ ಅಥವಾ ಆ ಮಾರ್ಕಾಂಡೇಯ ಪುರಾಣದೊಳಗೆ ಬರ್ತಕ್ಕಂಥ ದುರ್ಗಾ ಸಪ್ತಶತಿಯೊಳಗೂ ಸಹಿತ ಆ ಒಂದು ಮಹಾಲಕ್ಷ್ಮಿಯ ಅವತಾರನ ಮೊಟ್ಟ ಮೊದಲನೇ ಅವತಾರ ಅಂತಕ್ಕಂಥದ್ದು. ಇದರ ತಾತ್ಪರ್ಯ ಇಷ್ಟ, ಜಗತ್ತಿನೊಳಗೆ ನಾವೆಲ್ಲರೂ ಬದುಕಿ ಬಾಳಿ ಸಂತೋಷದಿಂದ ಆ ಪರಮಾತ್ಮನನ್ನು ಕೂಡಬೇಕು ಅಂತಂದ್ರೆ ನಮಗೆ ಯಾರ ಆಶೀರ್ವಾದ ಇರಬೇಕಂದ್ರೂ ಶ್ರೀಯ ಆಶೀರ್ವಾದ ಇರಬೇಕು. ಶ್ರೀ ಅಂದ್ರೆ ಮಹಾಲಕ್ಷ್ಮಿಯ ಆಶೀರ್ವಾದ ಇದ್ದಾಗ ಮಾತ್ರ ನಮ್ಮ ಎಲ್ಲರ ಬದುಕು ಸಂತೋಷದಿಂದ ಆನಂದದಿಂದ ನಾವೆಲ್ಲರಿಗೂ ಸಹಿತ ಬೇಕಾಗಿ ಬದುಕಿ ಜೀವನದೊಳಗೆ ಆ ಭಗವಂತನ ಸಾನ್ನಿಧ್ಯವನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದೊಳಗೆ ಹೇಳ್ತಾ, ಈ ಒಂದು ಸುದಿನ ಇವತ್ತಿನ ದಿವಸ ನೀವು ಎಷ್ಟು ಸಾಧ್ಯ ಐತೋ ಅಷ್ಟು ಆ ಮಹಾಲಕ್ಷ್ಮಿಯ ಮಂತ್ರವನ್ನು ಜಪ ಮಾಡಿದ್ರೆ 1000 ಪಟ್ಟು ನಿಮಗೆ ಆ ಜಗನ್ಮಾತೆ ಏನು ಮಾಡ್ತಾಳಂದ್ರೆ ವರದ ಹಸ್ತವನ್ನು ನೀಡುವುದರೊಳಗೆ 2 ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ದಿವಸ ಬಹಳಷ್ಟು ಶ್ರೇಷ್ಠವಾದ ದಿನ. ಆದ್ದರಿಂದ ಎಲ್ಲರೂ ಸಹಿತ ಆ ಜಗನ್ಮಾತೆಯ ಸ್ತುತಿಯನ್ನು ಮಾಡಿ ನೀವು ಸಹಿತ ಜಪತಪಾದಿಗಳನ್ನು ಮಾಡಿ
ಆ ಜಗನ್ಮಾತೆಯ ಕೃಪೆಯನ್ನು ಪಡೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.